ಮೈತ್ರಿ ಶಕ್ತಿ ಪ್ರದರ್ಶನ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಟರಾಜ್ ಗೌಡ್ರೆ, ಬ್ರೇಕ್ ಮುಂಚೆ ನಾನು ಅದೇ ಪ್ರಶ್ನೆ ಕೇಳಿದೆ, ಮತ್ತು ಅದೇ ಪ್ರಶ್ನೆ ಕೇಳ್ತೀನಿ. ನೀವು ಹೇಳಿದ್ರಿ ಅಮಾಯಕ ಕಾರ್ಯಕರ್ತರು, ಅವರಿಗೆ ಹಸಿರು ಶಾಲ್ ಇಳಿಸಿ ಆರೆಂಜ್ ಶಾಲ್ ಹಾಕಿಬಿಟ್ರು, ಅವ್ರನ್ನೆಲ್ಲರೂ ಜೈಲು ಯಾತ್ರೆ ಮಾಡಿಸ್ತಾರೆ ಅಂತ. ಸರ್, ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಮ್ಮ ಅಧಿಕಾರ, ನಮ್ಮ ಹಕ್ಕು ಅಂತಲೂ ನೀವು ಹೇಳಿದ್ರಿ. ನಿಮ್ಮದೇ ಸರ್ಕಾರ ಇರೋದು. ಅದ್ಯಾಕೆ ನಿಮ್ಮ ಕಾನೂನಿನ ಕೈ ಮುಖ್ಯ ಯಾರು ಲೀಡ್ ಮಾಡ್ತಿರ್ತಾರಲ್ಲ ಅವ್ರವರೆಗೂ ಹೋಗಲ್ಲ, ಯಾಕೆ ಕಾರ್ಯಕರ್ತರನ್ನ ಮಾತ್ರ ಹಾಕ್ತೀರಾ? ಇಲ್ಲ, ಎಲ್ಲರ ಮೇಲೂ. ಈಗ ಮೊನ್ನೆ ಸರ್ 15 ವರ್ಷದ ಜರ್ನಲಿಸಮ್ ಅಲ್ಲಿ ನಾನು ಯಾವತ್ತೂ ನೋಡಿಲ್ಲ ಸರ್, ಒಂದು ಪ್ರೊಟೆಸ್ಟ್ ಆದಾಗ ಯಾರು ಮುಖ್ಯಸ್ಥ ನೇತೃತ್ವ ವಹಿಸ್ಕೊಂಡಿರ್ತಾರೆ ಅವ್ರು ಯಾರು ಅರೆಸ್ಟ್ ಆಗಿಲ್ಲ ಸರ್. ನಿಮ್ ಕೈ ಅಲ್ಲಿವರೆಗೂ ಹೋಗಲ್ವಾ? ನೀವು ಕಾನೂನು ಸುವ್ಯವಸ್ಥೆ ಕಾಪಾಡ್ತೀನಿ ಅನ್ನೋದೇ ಆದ್ರೆ ಇಲ್ಲ, ಅವ್ರ ಮೇಲೂ FIR ಆಗ್ತಾರೆ, ಯಾರನ್ನೂ ಬಿಡೋದಿಲ್ಲ. ಅಲ್ಲಿ ಯಾರ್ಯಾರು ಕಾನೂನು ಉಲ್ಲಂಘನೆ ಹಾಕದ್ ಯಾರನ್ನ ಸರ್ ನೋಡಿ, FIR ಆಗ್ತಾರೆ, ಎಲ್ಲರ ಮೇಲೂ ಆಗ್ತಾರೆ. ಯಾರ್ಯಾರು ನಿಮಗೆ ವಿಜುವಲಿ ಇವಾಗಂತೂ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ನಿಮ್ ಕಣ್ಣಿಗೆ ಕಾಣಿಸ್ತಿರತ್ತೆ. ಇದು ರಾಜಕೀಯನಾ? ಅಲ್ಲಿ ಯಾರನ್ನೂ ಜೈಲ್ಗೆ ಹಾಕಿಲ್ಲ. ಇವತ್ತು ಮಂಡ್ಯ ವಿಷಯದಲ್ಲಿ ಭಾವನವರ ಯಾರನ್ನೂ ಜೈಲ್ಗೆ ಹಾಕಿಲ್ಲ. ಬಟ್ ಅಲ್ಲಿ ಯಾರ್ಯಾರು ಶಾಂತಿ ಸುವ್ಯವಸ್ಥೆಗೆ ಹಾಳು ಮಾಡ್ತಾ ಇದ್ದಾರೆ, ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು ಯಾರು ಸರ್? ಈಗ ಕುಮಾರಸ್ವಾಮಿ, ಆರ್ ಅಶೋಕ್ ಏನ್ ಮಾಡ್ತಾ ಇದಾರೆ ಅಲ್ಲಿ? ಕ್ರಮ ಆಗ್ತಾ ಇದೆ. ಪೊಲೀಸ್ನವರಿಗೆ ಅಲ್ಲಿಗೆ FIR ಮಾಡ್ಕೊಂಡಿದ್ದಾರೆ. ನಾವೊಂದು ಪ್ರಶ್ನೆ ಕೇಳಿದ್ರು, ರಾಮ ಮಂದಿರ ಉದ್ಘಾಟನೆಗೆ ಮುಂಚೆ ಹರಿಪ್ರಸಾದ್ ಅವರು ಒಂದು ಪ್ರಚೋದನಾಕಾರಿ ಹೇಳಿಕೆನೆ ಕೊಟ್ರು ಅಂತ. ಏನ್ ಕ್ರಮ ಆಯ್ತು? ಪ್ರಚೋದನಾಕಾರಿ ಹೇಳಿಕೆ ಕೊಡ್ಲಿಲ್ಲ ಅವರು, ಒಂದು ಸಂಶಯ ವ್ಯಕ್ತಪಡಿಸಿದವರು. ಒಂದು ಸಂಶಯ ಪೊಲೀಸ್ನವರು ಮಾನ್ಯ BK ಹರಿಪ್ರಸಾದ್ ಅವ್ರ ಹತ್ರ ನೀವು ಸಂಶಯ ವ್ಯಕ್ತಪಡಿಸಿದವರು ಪೊಲೀಸ್ನವರು ತನಿಖೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಒಂದು ಇಲ್ಲೂ ಅಷ್ಟೇನೆ, ಸುಮ್ಮನೆ ಅಲ್ಲ ರೀ, ಕಾನೂನು ಬೇಡವೇನ್ರಿ? ಯಾವ ತನಿಖೆ ವರದಿ ಬಂದಿದ್ದಾರೆ? ಕೋಮುವಾದಿ ಕುಮಾರಸ್ವಾಮಿ ಕಾನೂನಿಗೆ ಗೌರವ ಕೊಡಬೇಕಾ ಬೇಡವಾ? ಥ್ಯಾಂಕ್ ಯು. 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.